ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಾವು ಇಲ್ಲಿ ಬಿಜಾಪುರದಾಗಿರೋ ಹತ್ತಿ ಫ್ಯಾಕ್ಟ್ರಿಗೆ ಬಂದಿದ್ವಿ. ನಮ್ಮ ಆನಂದ್ ಅವ್ರದ್ದು ಹತ್ತಿ ಕೊಡಬೇಕಾಗಿತ್ತು ಗೋರ್ಮೆಂಟಿಗೆ, ಅದಕ್ಕೆ ಗೋರ್ಮೆಂಟ್ ಫ್ಯಾಕ್ಟ್ರಿಗೆ ಬಂದಿದ್ವಿ. ಹತ್ತಿದು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಈಗ ಇವತ್ತಿಂದು ನಂದು 4ನೇ ದಿನದ್ದು ಬ್ಲಾಗ್, ಡೈಲಿ ಬ್ಲಾಗ್. ಇದು 4ನೇ ದಿನದ್ದು. ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಸಪೋರ್ಟ್ ಮಾಡಿರಿ, ಹಾಗೆ ನಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಇವತ್ತು ಏನೇನು ಮಾಡ್ತೀನಿ ಎಲ್ಲ ನಿಮಗೆ ತೋರಿಸ್ತೀನಿ, ನೋಡಿರಿ, ಎಂಜಾಯ್ ಮಾಡಿರಿ. ಇಲ್ಲಿರುವಂಥ ಗಾಡಿ ಒಳಗೆಲ್ಲ ಹತ್ತಿ ತುಂಬಿಕೊಂಡು ಬಂದಾರ ರೈತರು ಇಲ್ಲಿ ಗೋರ್ಮೆಂಟಿಗೆ ಕೊಡ್ಲಿಕ್ಕೆ. ಹತ್ತಿ ಫ್ಯಾಕ್ಟ್ರಿಯಿಂದ ಈಗ ಜಸ್ಟ್ ಬಂದ್ವಿ. ಜಸ್ಟ್ ಬಂದು ನಂದು ರೂಮ್ ಒಳಗೆ ಬ್ಯಾಗ್ ಇತ್ತು. ಬ್ಯಾಗ್ ತೊಗೊಂಡು ಈಗ ಕಾಲೇಜ್ಗೆ ಹೊಂಟೀವಿ ನೋಡ್ರಿ. ಕಾಲೇಜ್ಗೆ ಬೈಕ್ ತೊಗೊಂಡು ಹೋಗ್ಬೇಕೀಗ. ಕಾಲೇಜ್ಗೆ ಹೋಗ್ಬೇಕಂದಿದ್ರಿ, ಅಷ್ಟೊಟ್ಟಿಗೆ ನಮ್ಮ ಅಮ್ಮ ಸಿಕ್ಕ. ಬಿಜಾಪುರಕ್ಕೆ ಬಂದೀನಿ ಬಾರು ಅಂದ, ಅದಕ್ಕೆ ಬಂದೀನಿ ನೋಡ್ರಿ. ಕ್ರೇಟಾ ಕಾರ್ ತೊಗೊಂಬಂದಾನ. ಏನ್ರಿ ಹೇಳ್ರಿ. ಅಪ್ಕಮಿಂಗ್ ಅಡ್ವೊಕೇಟ್ ಅವ್ರಿ, ಹ್ಯಾಪಿ ಅಡ್ವೊಕೇಟ್ ಡೇ ನಿನ್ನೆ ಮುಗಿದೈತು. ಸ್ವಲ್ಪ ಲೇಟ್ ಮಾಡಿ ಯೂಸ್ ಮಾಡತ್ತೀನಿ, ತಪ್ಪು ತಿಳ್ಕೊಬೋದು ಹೇಳ್ಯಾರು. ಥ್ಯಾಂಕ್ ಯು. ಮತ್ತೆ ಸಿಗಮ್ಮಿ. ಸ್ವಲ್ಪ ಮೀಟಿಂಗ್ ಅದ, ಹೋಗ್ತೀವಿ ರೀ. ಮತ್ತೆ ಸಿಗೋಣಂತ. ಮತ್ತು ನೆಕ್ಸ್ಟ್ ಸಂಡೇ ದಿನ ಬರ್ತೀನಿ ರೀ. ಹಿಂದೂಸ್ತಾನದ ಸ್ಪೋರ್ಟ್ಸ್ ಅದ, ಅದೆಲ್ಲ ಮುಗಿಸ್ಕೊಂಡು ನಮ್ಮ ಟೀಮ್ ಜೊತೆ ಬರ್ತೀನಿ ಅಂತ ಅವ ನಿಮ್ಮ ಮೀಟ್ ಆಯ್ತು. ಓಕೆ, ಬಾಯ್. ಸಿ ಯು, ಬಾಯ್. ನಮ್ಮ ಮಾಮ ಬಂದಿದ್ದ ಬಿಜಾಪುರಕ್ಕೆ, ಅವ್ರಿಗೆ ಮೀಟ್ ಆಗಿ ನಾ ಹೀಗೆ ಜಸ್ಟ್ ಬೈಕ್ ಪಾರ್ಕಿಂಗ್ ಒಳಗೆ ಪಾರ್ಕ್ ಮಾಡಿ ಕಾಲೇಜ್ ಒಳಗೆ ಹೊಂಟೀನಿ ನೋಡ್ರಿ. ಗೋಪಿ ಏನು ನಮ್ಮ ಲವರ್ ಬಾಯ್ ಇದ್ದಂಗೆ ಅನ್ರಿ. ಈ ದಿನ ಸಾಲಿ ಬಿಟ್ಟಿಗೆ ಹೊತ್ತು ಹೋಗ್ತಾನೆ ರೀ. 1 ದಿವಸ 2 ದಿವಸ ರೀ, ದಿನ ಸಾಲಿ ಬಿಡ್ತಾನೆ ಅವ್ರು. ಏನು ಹೇಳ್ಬಿಟ್ರಿ ನೀವು? ಮಗಾರಿ ಏನು ಮಾಡತ್ತಾನ? ಈಗೆಲ್ಲ ಕ್ಲಾಸ್ ಮುಗಿಸ್ಕೊಂಡು ಕಾಲೇಜಿಂದ ಈಗ ಜಸ್ಟ್ ಬಂದೆ ರೂಮಿಗೆ. ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀನಿ. ಕಾಲೇಜಿಂದ ಬಂದು ಫ್ರೆಶ್ ಅಪ್ ಆಗಿ ನಮ್ಮ ಆನಂದ್ ಬಂದ ಅಷ್ಟರೊಳಗೆ ಇಲ್ಲಿ ಹೊಂಡಾ ಶೋರೂಮ್ ಹೋಗಂಬಂತ, ಅದಕ್ಕೆ ಹೊಂಡಾ ಶೋರೂಮ್ ಹೊಂಟೀವಿ ನೋಡ್ರಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಬೇರೆಯವ್ರ ಹ್ಯಾಪಿನೆಸ್ಗೋಸ್ಕರ ನೀವು ಜೀವನ ಮಾಡಿದ್ರೆ ಅವ್ರು ಹ್ಯಾಪಿ ಆಗಿರ್ತಾರೆ. ನಿಮ್ ಹ್ಯಾಪಿನೆಸ್ಗೋಸ್ಕರ ನೀವು ಜೀವನ ಮಾಡಿದ್ರೆ ನೀವ್ ಹ್ಯಾಪಿ ಆಗಿರ್ತೀರ. ಇಂಗ್ಲಿಷ್ ಅಲ್ಲಿ ಒಂದು ಗಾದೆನೇ ಇದೆ, ಇಫ್ ಇಟ್ ಮೇಕ್ಸ್ ಯು ಹ್ಯಾಪಿ ಇಟ್ ಡಸಂಟ್ ನೀಡ್ ಟು ಮೇಕ್ ಸೆನ್ಸ್ ಟು ಅದರ್ಸ್ ಅಂತ. ಶೋರೂಮ್ದಾಗ ಒಂದು ಸ್ವಲ್ಪ ಕೆಲಸ ಇತ್ತು, ಅದು ಕೆಲಸ ಮುಗಿಸ್ಕೊಂಡಿವಿ. ಕೆಲಸ ಮುಗಿಸ್ಕೊಂಡು ವಾಪಸ್ ರೂಮ್ ಕಡೆ ಹೊಂಟೀವಿ ನೋಡ್ರಿ. 5 hours later. ಈವ್ನಿಂಗ್ ಎಲ್ಲರೂ ಸುಮ್ಮ ಮಾತಾಡ್ಕೋತ ಕೂತಾರ ನೋಡ್ರಿ. ನೋಡ್ರಿ ನಮ್ಮ ಶಿವ ಸಣ್ಣ ಹುಡುಗರಂಗೆ ಆಟ ಆಡ್ಲಾಗತ್ತಾನ ಅವ್ರ ಚಿಕ್ಕ ಮಕ್ಕಳ ಜೊತೆ.